ಬೆಂಗಳೂರಿಂದ ಒಂದು 70 ಕಿಲೋಮೀಟ್ರ್ ಅಷ್ಟೇ. 70 ಕಿಲೋಮೀಟ್ರ್ ಬಂದರೆ ನೋಡಿ 3-4 ಪ್ಲೇಸಸ್ನ ಕವರ್ ಮಾಡ್ಕೊಂಡು. ಟಾಟಾ ಆಮೇಲೆ ಟಾಟಾ ಆಗೋ ಥರ ಆಗ್ಬಿಡೈತೆ. ಆಮೇಲೆ ಈಗ ನಾನು ನಮ್ಮ ಬಾಸ್ ಜೊತೆ ಒಂದು ಟ್ರಿಪ್ಗೆ ಹೋಗೋಣ ಅಂತ ಹೋಗ್ತಿದ್ದೀನಿ, ಶಾರ್ಟ್ ಟ್ರಿಪ್ಪು. ನಮ್ಮ ಬಾಸ್ ಇನ್ನೇನು ಸಿಗ್ತಾರೆ, ಇನ್ನೊಂದು 4 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ವರ್ಷ ಹೋಗಿ ಹೋಗಿ ಬುಧವಾರ ಬಂದಿದೆ. ಪಾಪ ಯಾರಿಗೂ ರಜಾ ಇಲ್ಲ, ಕಾಲೇಜು, ಸ್ಕೂಲು, ಕೆಲಸ ಎಲ್ಲರದು ನಾರ್ಮಲ್ ಲೈಫ್ ಆಗೋಯ್ತು. ನಾವೇ ಅದೃಷ್ಟವಂತರು ಅಂತ ಹೇಳ್ಬೋದು, ಒಂದು ದಿನ ರಜಾ ಕೊಟ್ಟಿದ್ದಾರೆ. ಮೇಲೆ ಹೋಗ್ಬಿಡ್ತಿದ್ದೆ. ಇವಾಗೇನು ಪ್ಲ್ಯಾನಪ್ಪ ಅಂದರೆ, ಈಗ ತುಮಕೂರು ಕಡೆ ಹೋಗ್ತೀವಿ. ತುಮಕೂರು ಕಡೆ 1-2 ಪ್ಲೇಸ್ನ ಕವರ್ ಮಾಡಿಕೊಂಡು ವಾಪಸ್ ಬರೋದು ಪ್ಲ್ಯಾನ್ ಇರೋದು. ಬೆಳಗ್ಗೆನೇ ಹೊರಡಬೇಕಿತ್ತು, ಆದರೆ ಗೊತ್ತಲ್ಲ ಸೋಂಬೇರಿತನ. ಎದ್ದು ಮೊಬೈಲ್ ಯೂಸ್ ಮಾಡಿಕೊಂಡು ರೆಡಿ ಆಗೋಷ್ಟರಲ್ಲಿ 12 ಗಂಟೆ ಆಯಿತು. ನ್ಯೂ ಇಯರ್ ಅಂದರೆ ಎಲ್ಲ ಹೋಗ್ಬಿಟ್ಟಿರ್ತಾರೆ ಹೊರಗಡೆ ಸಿಟಿಯಿಂದ. ಸಿಟಿ ಫುಲ್ ಖಾಲಿ ಇರುತ್ತೆ ಅಂದ್ಕೊಂಡ್ರೆ ಅದು ತಪ್ಪು. ಎಲ್ಲರೂ ಕೆಲ್ಸಕ್ಕೆ ಹೋಗಿ ಬರ್ತಿರೋದ್ರಿಂದ ಟ್ರಾಫಿಕ್ ಹಂಗೆ ಇದೆ. ಮಾತಿನಲ್ಲಿ ಹೇಳಿದರೆ ಸಿಗ್ನಲ್ ನೋಡು, ಸಿಗ್ನಲ್ ಗ್ರೀನ್ ಐತೆ, ಹಂಗಾದ್ರೂ ನುಗ್ಸ್ತವ್ರು ಅಣ್ಣವರು. ಏನಾಯ್ತು ಜನ ಸಾಗರ, ಎಲ್ಲಿಗೋಯ್ತವ್ರು ಇವರೆಲ್ಲ? ಊರು ಬಿಟ್ಟು ಹೋಯ್ತವ್ರ? ನಾಳೆ ರಜಾನೇ ಇಲ್ವಲ್ಲ, ಎಲ್ಲೋಯ್ತಾರೆ? ಬಾಸ್ ಹಾಯ್ ಹೇಳ್ಬಿಡಿ ಪ್ರೇಕ್ಷಕರಿಗೆ. ಇವರೇ ನಮ್ಮ ಬಾಸು. ಹೊಸ ವರ್ಷದ ಶುಭಾಶಯಗಳು. ಎಲ್ಲೋಗೋಣ ಹೇಳು? ನಡಿ, ಇದಕ್ಕೆ ಹೋಗೋಣ. ಮಠದ ಅಂದ್ಕೊಂಡು ಹಂಗೆ ದೇವರಾಯನದುರ್ಗ ನೋಡ್ಕೊಂಡು ಬಂದ್ಬಿಡೋಣ ಅಷ್ಟೇ ಟೈಮ್. ಮಂದಾರಗಿರಿ ನೋಡಿದ್ಯಾ? ಮಂದಾರಗಿರಿ ಇಲ್ಲಿಂದ ಎಷ್ಟು ದೂರ ಐತೆ? ಅದು ಆನ್ ದ ವೇನೆ ನೋಡು. ಮಂದಾರಗಿರಿಗೂ ಹತ್ಬೇಕು ಅನ್ಸ್ತದೆ ಕಣ ಬೆಟ್ಟನ. ಇಲ್ಲ, ಗಾಡಿನ ಹೋಗುತ್ತೆ ಕಣ. ಗಾಡಿನ ಹೋಗುತ್ತಾ? 47 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಅದು ತುಮಕೂರು ರೋಡೇನಾ? ದಾವಸ್ಪೇಟೆ ಆದ್ಮೇಲೆ ನೆಕ್ಸ್ಟ್ ಅದೇನೆ. ನಾವು ಹೆಂಗಿರು ಹೋಗ್ಲೇಬೇಕಲ್ಲ ಆ ರೂಟೇ. ಮತ್ತೆ ವಾಪಸ್ ತಗೊಂಡು ಮತ್ತೆ ರೋಡಿಗೆ ಬರ್ಬೇಕಷ್ಟು. ಮತ್ತೆ ಮಠಕ್ಕೆ ಹೋಗೋದು. ಬಾ. ಜನವರಿಲಿ ಇದೆ ಫಸ್ಟ್ ವೀಡಿಯೋ. ಅಣ್ಣ ಬಾಬಾ ಮೀಟ್ ಆಗೋಣ ಅಂತಿದ್ರು. ಈಗ ಅಣ್ಣನ ಎತ್ತಾಕೊಂಡು ತುಮಕೂರು ಕಡೆ ಹೋಗ್ತಿದ್ದೀವಿ. ಪ್ಲ್ಯಾನ್ ಏನಂದರೆ, ಈಗ ಮಂದಾರಗಿರಿ ಹೋಗ್ತೀವಿ ಫಸ್ಟು, ಅದಾದಮೇಲೆ ಸಿದ್ಧಗಂಗಾ ಮಠ, ಅದಾದಮೇಲೆ ನಾಮದ ಚಿಲ್ಮೆ, ಅದಾದಮೇಲೆ ದೇವರಾಯನದುರ್ಗ ನೋಡಿಕೊಂಡು ವಾಪಸ್ ಬರೋದಷ್ಟೇ ಪ್ಲ್ಯಾನ್ ಇವತ್ತು. ಇಂಡಿಕೇಟ್ರ್ ಹಾಕೊಂಡು ಚೇಂಜ್ ಮಾಡಬೇಕಪ್ಪ ಲೈನ್ನ. ಈ ವಿಡಿಯೋ ನೋಡ್ತಿರೋ 100-150 ಜನಕ್ಕೆ ನನ್ನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇದು ಹೊಸ ವರ್ಷ ಆದಮೇಲೆ 3-4 ದಿನ ಬಿಟ್ಕೊಂಡೇ ಬರೋದು ವಿಡಿಯೋ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಗೇನಾದರೂ ಒಂದು ಚೂರಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಫುಲ್ ರಶ್ಶು. ಜೈ ಆಂಜನೇಯ. ಇವ್ ಅಕ್ಕ ನೋಡು, ಕಂಬಿ ಹಿಡ್ಕ ಕುತ್ಕೊಬಿಟ್ಟಾರೆ ಗಟ್ಟಿಯಾಗೆ. ಭಯ. ಮಗ ಒಂದು ಅಂಶ ಆರಿಸಿದ್ರೆ ಕೆಳಗಡೆ ಬಂದ್ಬಿಡ್ತಾರಲ್ವಾ? ಮುರಿದೋಯ್ತವ ಕಣ ಕಂಬಿ. ಹಿಂದೆ ಹಾಕಿರೋ ಕಂಬಿಗಳು ಮುರಿದೋಯ್ತವೆ ಅನ್ಸುತ್ತೆ ನನಗೆ. ಯಾಕೋ ದೇವ್ರೇ, ಈ ಬೈಕ್ ಆತ್ಮಕ್ಕೆ ಶಾಂತಿ ಕೊಡಪ್ಪ. ಹೋಗಲೇ. ಎಷ್ಟು ಒಳ್ಳೆ ಹುಡುಗ ಆಗ್ಬಿಟ್ಟಿದ್ಯಾ. ಒಳ್ಳೆ ಹುಡುಗ ಆಗ್ಬೇಕು. ಆದ್ಮೇಲೆ ಸರ್ವಿಸ್ ಸಾಮಾನ್ಯ ಒಳ್ಳೆ ಹುಡುಗ ಆಗ್ಬೇಕಾಗಿರೋದು. ನನಗೊಂದು ಮದುವೆ ಮಾಡಿಸ್ಬಿಡು ಹೇಳ್ತೀನಿ. ಆಂಟಿ ಕೇಳ್ತಾ ಇದ್ದೀನಿ, ಏನು ಮಾಡೋಣ? ಆಂಟಿ ಇನ್ನೂ ಬೇಡ ಸುಮ್ಮರಪ್ಪ ಅಂತಿದ್ದಾರೆ. ನೋಡು ಪಾಪ, ಹೊಸ ವರ್ಷದ ದಿನ ಗಾಡಿ ಹಾಳಾಗ್ಬಿಟ್ಟೈತೆ. ಸೋ ಸ್ಯಾಡ್. ಇಂಜಿನ್ ಆಯ್ತು ತಂದೆಲ್ಲ ಹಾಕಲ್ಲ. ಕೂಲೆಂಟ್ ಕಣ ಅದು ಅಣ್ಣಯ್ಯ. ಏನಾಯ್ತು ಇದೇನಾಯ್ತು ವಿಧಿ ಆಟ ಏನಾಯ್ತು. ನೀನಿಲ್ಲ ನಿನ್ನವರಿಲ್ಲ ನಿನ್ನ ಗಾನಕ್ಕೋಗಿಲ್ಲ. ಓ
ಯಾರೋ ದಬಾಕೊಂಡಿದ್ದಾರೆ. ಬಾಡಿಗೆ ಗಾಡಿ ತಗೊಬಂದು. ಇದೆ ಅಲ್ವ ಮಂದಾರಗಿರಿಗೆ ಹೋಗೋ ರೋಡು, ತುಮಕೂರು ಪೊಲೀಸು. ಹೊಸ ವರ್ಷದ ಏನು ಬಿಡಲ್ಲ ಅಂತ ಹಾಕೋರ. ಅಣ್ಣ ಬಿಡ್ತಾ ಇಲ್ವಾ ಅಲ್ಲಿ? ಕ್ಲೋಸ್ ಇವತ್ತು? ನಾಳೆ ನಾಳೆ? ಓ ಮೈ ಗಾಡ್, ಜಾಲಿ ಹಂಗಾರೆ. ವಾಟ್ ಎ ಸ್ಯಾಡ್ ನ್ಯೂಸ್. ಇವ್ನಿಗೆ ಅದೃಷ್ಟನೇ ಇಲ್ಲ, ಇಲ್ಲಿಂದನೇ ನೋಡ್ಕೊಬಿಡಕ್ಕಂದ. ಅದೇನದು ಮೇಲ್ಗಡೆ ಮರದ ಥರ ಮಾಡಿಬಿಟ್ಟು ಅದ್ರ ಕೆಳಗಡೆ ಎಲ್ಲ ಇದು ಮೆಡಿಟೇಷನ್ ಮಾಡೋ ಥರ ಎಲ್ಲ ಮಾಡೋರು ವಿಗ್ರಹಗಳನ್ನ. ಬಾ ಗೂಗಲಲ್ಲಿ ತೋರಿಸ್ತೀನಿ. ವೈಫ್ನ ಕರ್ಕೊಂಡ್ ಬರ್ಬೇಕಂಗಾರೆ. ಕರ್ಕಬ ಮಗನ ವೈಫ್ನ ಎಲ್ಲ. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು ಎಲ್ಲ ಕಣ. ಸಾಂಗ್ ಕೇಳಿದ್ದೆ ಒಂದು, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ಇವಾಗ ಏನಿಲ್ಲ, ಮಠಕ್ಕೆ ಹಾಕೊಂಡು ಹೋಗ್ತಾ ಇರೋದು. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ಹಾಕ ಹೆಲ್ಮೆಟ. 3 ಜನ ಕೂಡ್ಸ್ಕೊಂಡು ಹೋದ್ರೂ ಪರವಾಗಿಲ್ಲ, ಹೆಲ್ಮೆಟ್ ಹಾಕ್ಬೇಕು, ಅದು ಡಿಸಿಪ್ಲಿನ್. ಹೋಗಲ್ಲೋ, ನೋಡಿದೀನಿ, ಹೋಗ. ತಾತ ಆಮೇಲೆ ಟಾಟಾ ಆಗೋ ಥರ ಆಗ್ಬಿಡುತ್ತೆ. ಆಮೇಲೆ ನಾವು ಹೆಂಗಲ್ಲ ಆ ಕಡೆಗೆ ಹೋಗೋದು, ಈ ಕಡೆ ದಾಟಿ. ಸಕ್ಸಸ್. ಒಂಚೂರು ಸೈಡ್ ಬಿಡೋಣ, ಇರ್ಲಿ ಬಿಡು. ಇವಾಗ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಇದೇ ಸಿದ್ಧಗಂಗಾ ಮಠ. ನಮ್ಮ ಬಾಸ್ ಮಾತಾಡ್ತಾರೆ, ಒಂದೆರಡು ಮಾತುಗಳು. ಹಾಯ್ ಗಾಯ್ಸ್, ಹ್ಯಾಪಿ ನ್ಯೂ ಇಯರ್ 2025. ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಸಿದ್ಧಗಂಗಾ ಮಠದಲ್ಲಿ ಈಗ ಹೋಗ್ತಾ ಇದೀವಿ. ಇನ್ನ ಹೋಗಿ ಬಂದ್ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ನ್ಯೂ ಇಯರ್ ಆಗಿರೋದ್ರಿಂದ ಫುಲ್ ತುಮಕೂರು ಜನತೆ ಇಲ್ಲ ಇಲ್ಲೇ ಇದೆ ಅನ್ಸುತ್ತೆ ಮಠದ ಹತ್ರ. ಅವರು ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿ ಬಂದಿರ್ತಾರೆ. ಮಠದ ಆವರಣ ಇದು. ಮಠದ ಮುಂದೆ ಬಂದರೆ ಇದು ಸಿದ್ಧಗಂಗಾ ಸ್ವಾಮಿಗಳು ಗದ್ದಿಗೆ. ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಬೆಟ್ಟ ಸಿಗುತ್ತೆ. ಮರ ಇರೋದ್ರಿಂದ ಅಡ್ಡ ಕಾಣಿಸ್ತಿಲ್ಲ. ಇನ್ನೊಂಚೂರು ಮುಂದೆ ಹೋದರೆ ಇಲ್ಲಿ ಪಾರ್ಕ್ ಸಿಗುತ್ತೆ, ಅದು ಚೆನ್ನಾಗಿದೆ, ಅದನ್ನು ಕೂಡ ನೋಡ್ಬೋದು. ಈಗ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಿನ್ನ ಕೈಲೇ ಕೊಟ್ಟಿರೋದು ಇವಾಗ ಗಾಡಿ ಹೊಡಿಬೇಕು ನೀನೆ. ಮಠ ನೋಡಿಕೊಂಡು ಈಗ ಇಲ್ಲಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ನಾಮನ್ ಚಿಲ್ಮೆ ಕಡೆಗೆ ಹೋಗ್ತಾ ಇದ್ದೀವಿ. ಸಿದ್ಧಗಂಗಾ ಮಠದಿಂದ ನಾಮದ್ ಚಿಲ್ಮೆ ಸುಮಾರು 9 ಕಿಲೋಮೀಟ್ರ್ ಆಗುತ್ತೆ. ಆರಾಮಾಗಿ ಹೋಗ್ಬೋದು. ಒನ್ ಡೇ ಟ್ರಿಪ್ ಅಂದರೆ ಆರಾಮಾಗೆ ಮಂದಾರಗಿರಿ ಹಿಲ್ಸು, ಅದಾದಮೇಲೆ ಸಿದ್ಧಗಂಗಾ ಮಠ, ಅದಾದಮೇಲೆ ನಾಮದ್ ಚಿಲ್ಮೆ, ಅದಾದಮೇಲೆ ದೇವರಾಯನದುರ್ಗ, ಈ ಥರ 4 ಪ್ಲೇಸ್ನ ಕವರ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಬೆಳಗ್ಗೆ ಬೇಗ ಬಿಡಬೇಕಷ್ಟೆ. ಬೆಳಗ್ಗೆ ಬೇಗ ಬಿಟ್ಟರೆ 4 ಪ್ಲೇಸು ಕವರ್ ಆಗುತ್ತೆ. ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ, ನಾಮದ್ ಚಿಲ್ಮೆನೂ ಓಪನ್ ಇಲ್ಲ ಅನಿಸುತ್ತೆ ಇವತ್ತು, ಹೊಸ ವರ್ಷ ಅಂದ್ಬಿಟ್ಟು. ಮಂದಾರಗಿರಿ ಹಿಲ್ಸ್ಗೆ ಹೋಗಿದ್ದಾಗಲೂ ಅಲ್ಲಿ ಬೋರ್ಡ್ ಹಾಕಿದ್ರು ಪೊಲೀಸ್ನವರು, 31 ಮತ್ತು ಜಾನ್ 1 ಅಲೋ ಇಲ್ಲ ಅಂತ. ನಾಮದ್ ಚಿಲ್ಮೆಲೂ ಅಲೋ ಇರಲ್ಲ ಅನ್ಕೋತೀನಿ. ನೋಡೋಣ ಒಂದ್ಸಲ. ಕ್ಲೋಸ್ ಕಣ, ಕೇಳು ಯಾರನ್ನಾದ್ರು. ಓಪನ್ ಇಲ್ಲ ಹೋಗ್ರು, ಕ್ಲೋಸ್ ಅನಿಸುತ್ತೆ ಇವತ್ತೆಲ್ಲ ಪ್ಲೇಸಸ್ಸು. ಫುಲ್ ಜಿಂಕೆ ಇಲ್ಲಿಂದ ಓಡಾಡೋದು ಕಾಣಿಸುತ್ತೆ. ಬೆಂಗಳೂರು ರೋಡನ್ನು ನೋಡಿ, 4 ಗಂಟೆ ಆಯ್ತಲ್ಲ ಇನ್ನೇ.
ಫ್ಲಾಪ್ ವಿಡಿಯೋ ಇದು. ಯಾವ ಪ್ಲೇಸ್ಗೂ ಬಂದು ಯಾವುದು ಓಪನ್ ಇಲ್ಲ. ನೋಡಿ ಇಲ್ಲಿ ಬ್ಯಾನರ್ ಹಾಕಿದಾರೆ ನೋಡು, ಯಾವುದೇ ಹೊಸ ವರ್ಷದ ಆಚರಣೆ ಸಂದರ್ಭ ಸಾರ್ವಜನಿಕರಿಗೆ ಇದಿಲ್ಲ ಅಂತ. ದೇವರಾಯನದುರ್ಗ ಇದೆ ಅಲ್ವಾ, ಕ್ಲೋಸ್ ಆಗಿದೆಯಲ್ಲ, ಪೊಲೀಸ್ ನಿಂತಿದ್ರಲ್ಲ. ಅದೇ ಲೆಫ್ಟ್ ತಗೊಂಡು ಹೋಗ್ಬೇಕು ಮೇಲೆ ದೇವಸ್ಥಾನಕ್ಕೆ. ಬಂದಿದ್ದಕ್ಕೆ ಏನು ಲಾಭ ಅಂದರೆ ಈಗ ರೋಡ್ಗಳಲ್ಲಿ ಚೆನ್ನಾಗಿರೋ ರೋಡ್ಗಳಲ್ಲಿ ಓಡಿಸ್ಬೋದು ಗಾಡಿನ ಅಷ್ಟೇ. ದೇವಸ್ಥಾನಕ್ಕೆ ಹೋಗೋ ರೋಡು ಹಿಂಗೆ ಐತೆ. ಹೌದು, ಹ್ಞೂ. ಪಾಪ ರಾಂಗ್ ರೂಟಲ್ಲಿ ಕಳ್ಸ್ಕೊಟ್ಬಿಡ್ಬಲ್ಲ, ರಾಂಗ್ ರೂಟಲ್ಲಿ ಕಳ್ಸ್ಕೊಟ್ಬಿಡ್ವಿ. ಹೋಗ್ಲಿ ಬಿಡು, ಒಂದು ರೌಂಡ್ ಹೊಡ್ಕೊಂಬರ್ಲಿ. ಇನ್ನೇನು ಇವತ್ತು ಫ್ರೀ ಇರ್ತಾರಲ್ವಾ. ದೇವರಾಯನದುರ್ಗದ ರೋಡ್ ಇದೇನೆ, ನೋಡ್ಕೊಬಿಡಿ. ದೇವರಾಯನದುರ್ಗದ ರೂಟು, ದೇವರಾಯನದುರ್ಗಕ್ಕೆ ಬಂದರೆ ಈ ಥರ ಇರುತ್ತೆ. ಬೆಂಗಳೂರಿಂದ ಒಂದು 70 ಕಿಲೋಮೀಟ್ರ್ ಅಷ್ಟೇ. 70 ಕಿಲೋಮೀಟ್ರ್ ಬಂದರೆ ನೋಡಿ 3-4 ಪ್ಲೇಸಸ್ನ ಕವರ್ ಮಾಡ್ಕೊಂಡು ಹೋಗ್ಬೋದು. ಬೆಟ್ಟದ ಸಾಲುಗಳು ಕಾಣಿಸುತ್ತೆ ನೋಡು. ಹಿಂಗೆ ಲೆಫ್ಟ್ ತಗೊಂಡೋದ್ರೆ ದೇವರಾಯನದುರ್ಗ. ಹೌದು, ಇವೆಲ್ಲ ಫಾರೆಸ್ಟ್. ರೋಡ್ ಮೇಲೆ ಬಿದ್ದು ಒದ್ದಾಡ್ತಾವ್ರೆ. ಇಳಿಯಪ್ಪ ಕಂದ, ಬಂದಿದ್ದಕ್ಕೆ ಏನೂ ಇಲ್ಲ ಲಾಭ, ನಷ್ಟ. ಇನ್ನೊಂದು ದಿವಸ ಕಲ್ತ್ಕೊಂಡು ನ್ಯೂ ಇಯರ್ ದಿವಸ ಬರಬಾರ್ದು. ಗಾಡಿ ಯಾಕೆ ಆಫ್ ಮಾಡೋದಲ್ಲ ಸಡನ್ನಾಗಿ? ಅಭ್ಯಾಸ. ಫೋನ್ ಮಾಡು, ಫೋನ್ ಕ್ಯಾಮ್ರಾ ಡೌನ್ ಮಾಡು. ಹಿಂಗೆ ಹಿಂಗೆ ಹಾಂ, ಹಂಗೆ ತೆಗಿ. ಇಳಿರೋ ಬೇಗ. ರೈಟ್ ಅಲ್ವೇನ ಕಂದ? ರೈಟ್. ಕ್ಲೋಜ್ ಹೋಗ್ತಿಲ್ಲ ಅಣ್ಣ, ಬಿಡ್ತಿಲ್ಲ. ಇವಾಗವರೆಗೆ ಇನ್ನು ಮುಂದೆ ನೋಡ್ತಾರೆ. ನ್ಯೂ ಇಯರ್ ದಿನ ಎಲ್ಲರೂ ಹೋಗ್ತಾ ಇದ್ದೀರಾ ಅಂದರೆ ಯಾರಾದರೂ ಗೊತ್ತಿರೋರು ಇದ್ದರೆ ವಿಚಾರಿಸ್ಕೊಂಡು ಹೋಗಿ. ಇಲ್ಲ ಅಂದರೆ ನಮಗಾಗಿದ್ದ ಕೆಲಸನೇ ಆಗೋದು. ನಮಗೆ ಗೊತ್ತಿರಲಿಲ್ಲ ತುಮಕೂರಲ್ಲಿ ನ್ಯೂ ಇಯರ್ ದಿನ ಎಲ್ಲ ಪ್ಲೇಸಸ್ ಕ್ಲೋಸ್ ಮಾಡಿರ್ತಾರೆ ಪೊಲೀಸ್ ಕಡೆಯಿಂದ ಅಂತ. ಅದು 31 ಮತ್ತು 1 2 ದಿನನೂ ಕ್ಲೋಸ್ ಆಗಿರುತ್ತೆ ಪ್ಲೇಸಸ್ ಎಲ್ಲ. ನೆಕ್ಸ್ಟ್ ಇಯರ್ ಬರೋರು ನೋಡ್ಕೊಂಡು ಬನ್ನಿ, ಯಾರಾದ್ರು ಕೇಳಿಕೊಂಡು. ಒಟ್ಟಲ್ಲಿ ಬೆಸ್ಟ್ ಏನಂದರೆ ನ್ಯೂ ಇಯರ್ ದಿನ ಆರಾಮಾಗೆ ಚೆನ್ನಾಗಿ ಊಟ ಮಾಡ್ಕೊಂಡು ನಾವು ಮನೇಲಿ TV ಹಾಕೊಂಡು ನೋಡ್ಕೊಂಡು ಮಲ್ಕೊಬಿಡಿ ಅಷ್ಟೇ. ಇವಾಗ ನಾವು ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ, ಯಾಕಂದರೆ ಎಲ್ಲ ಪ್ಲೇಸಸ್ಸು ಕ್ಲೋಸ್ ಆಗಿರೋದ್ರಿಂದ ಇನ್ನು ಯಾವ ಪ್ಲೇಸ್ಗೆ ಹೋಗೋಕ್ಕೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.